ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಈ ಒಂದು NTSC ಪರೀಕ್ಷೆಯ ಕುರಿತು ಈ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಪ್ರಶ್ನೆಗಳನ್ನು ನಾನು ಇಲ್ಲಿ ಚರ್ಚಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಸ್ವಾಗತವನ್ನು ಕೋರ್ತಾ, ಇಲ್ಲಿ ವಿದ್ಯಾರ್ಥಿಗಳೇ ಮುಖ್ಯವಾಗಿ ಈ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ನಮ್ಮ ಒಂದು NTSC ಪರೀಕ್ಷೆಯಲ್ಲಿ ಕೇಳಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇಂತಹ ಪ್ರಶ್ನೆಗಳನ್ನೇ ನಿಮಗೆ ಜಾಸ್ತಿ ಪರೀಕ್ಷೆಯಲ್ಲಿ ಬಂದಿರ್ತವೆ. ಇದಕ್ಕೆ ನಾವು ಅಸರ್ಷನ್ ಕ್ವಶನ್ಸ್ ಅಂತ ಕರಿತೀವಿ. ಅಂದರೆ ಒಂದು ಹೋಲಿಕೆ ಇರುತ್ತೆ, ಆ ಹೇಳಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರತಿಪಾದನೆ ಕೂಡ ಇರುತ್ತೆ. ಇಲ್ಲಿ ಎಲೆಗಳಲ್ಲಿ ಪತ್ರರಂಧ್ರಗಳ ಮೂಲಕ ಅನಿಲಗಳ ವಿನಿಮಯ ಹೇರಳವಾದ ವಿನಿಮಯವಾಗುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಸಸ್ಯಗಳ ಕಾಂಡ, ಬೇರು, ಎಲೆಗಳ ಮೇಲ್ಮೈಯಲ್ಲಿ ಕೂಡ ಅನಿಲಗಳ ವಿನಿಮಯ ಆಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ. ಅದಕ್ಕೆ 4 ರೀತಿಯಾಗಿರ್ತಕ್ಕಂಥ ಆಪ್ಷನ್ ಕೊಡಲಾಗಿದೆ. ಒಂದನೇದೇನಪ್ಪ ಅಂದರೆ ಎ ಸರಿ ಮತ್ತು ಬಿ ತಪ್ಪು, ಎ ತಪ್ಪು ಮತ್ತು ಬಿ ಸರಿ, ಎ ಮತ್ತು ಬಿ ಎರಡೂ ಸರಿ, ಎ ಮತ್ತು ಬಿ ಎರಡೂ ತಪ್ಪು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ವಿದ್ಯಾರ್ಥಿಗಳೇನು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ಇಲ್ಲಿ ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ಅನಿಲಗಳ ವಿನಿಮಯ ಮುಖ್ಯವಾಗಿ ಪತ್ರರಂಧ್ರಗಳ ಮುಖಾಂತರನೇ ಆಗ್ತಾ ಇರುತ್ತೆ. ಈ ಪತ್ರರಂಧ್ರಗಳು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂದರೆ ಅನಿಲಗಳ ವಿನಿಮಯ, ಅದ್ರ ಜೊತೆಗೆ ಬಾಷ್ಪ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು. ಇದು ಪತ್ರರಂಧ್ರಗಳಂದ್ರೆ ಎಲೆಗಳಲ್ಲಿ ಕಂಡುಬರ್ತಕ್ಕಂಥ ಪತ್ರರಂಧ್ರಗಳ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತಾವಪ್ಪ ಅಂದರೆ ಎಲೆಗಳಲ್ಲಿನೇ ಕಂಡುಬರ್ತಾವೆ. ಅದರಲ್ಲಿ ನಾವು ಲೋವರ್ ಎಪಿಡರ್ಮಿಸ್ ಅಂತ ಏನಂತ ಕರಿತೀವಿ, ಆ ಲೋವರ್ ಎಪಿಡರ್ಮಿಸ್ನಲ್ಲಿ ಪತ್ರರಂಧ್ರಗಳ ಸಂಖ್ಯೆ ಜಾಸ್ತಿ ಇರ್ತಾವೆ. ಇನ್ನು ಕಾಂಡ, ಬೇರು, ಎಲೆಗಳಲ್ಲಿ ಇನ್ನು ಒಂದು ವೇಳೆ ಈ ಪತ್ರರಂಧ್ರಗಳು ಮುಚ್ಕೊಂಡು ಬಿಟ್ಟಾಗ ಅಲ್ಲಿ ಕಾಂಡ, ಬೇರು ಮತ್ತು ಎಲೆಗಳ ಮೇಲ್ಮೈಯಲ್ಲಿ ಕೂಡ ಏನಾಗ್ತಾ ಹೋಗುತ್ತೆ ಅಂದರೆ ಅನಿಲಗಳ ವಿನಿಮಯ ಆಗುತ್ತೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ 2 ಅಂತ ಹೇಳ್ತೀವಿ ನಾವು. ಯಾವ್ಯಾವು? 3ನೇ ಆಪ್ಷನ್ ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ನಾವೇನು ಹೇಳ್ತೀವಪ್ಪ ಅಂದರೆ ಎ ಮತ್ತು ಬಿ ಎರಡೂ ಸರಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು 2ನೇ ಪ್ರಶ್ನೆ, ಜಠರದಲ್ಲಿ ಗ್ರಂಥಿಗಳು HCl ಉತ್ಪತ್ತಿ ಮಾಡದಿದ್ದರೆ ಜಠರದಲ್ಲಿನ ಈ ಕೆಳಗಿನ ಕ್ರಿಯೆ ಮೇಲೆ ಪರಿಣಾಮವಾಗುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ನಮಗೆ ಗೊತ್ತಿದೆ, ನಮ್ಮ ದೇಹದಲ್ಲಿ ಕೂಡ ಒಂದು ಆಮ್ಲ ಉತ್ಪತ್ತಿ ಆಗುತ್ತೆ. ಆ ಆಮ್ಲದ ಹೆಸರೇ ಹೈಡ್ರೋಕ್ಲೋರಿಕ್ ಆಮ್ಲ. ಈ ಹೈಡ್ರೋಕ್ಲೋರಿಕ್ ಆಮ್ಲದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ ಆಹಾರವನ್ನು ಆಮ್ಲೀಯ ಮಾಧ್ಯಮಕ್ಕೆ ಪರಿವರ್ತನೆ ಮಾಡೋದು. 2ನೇದಾಗಿ ಆಹಾರದಲ್ಲಿ ಇರ್ತಕ್ಕಂತಹ ಸೂಕ್ಷ್ಮಾಣುಜೀವಿಗಳನ್ನು ನಾಶ ಮಾಡೋದು. ಇನ್ನು 3ನೇದಾಗಿ ಏನಪ್ಪ ಅಂತಂದರೆ ಜಠರದಲ್ಲಿ ಉತ್ಪತ್ತಿಯಾಗ್ತಕ್ಕಂತಹ ಕಿಣ್ವಗಳ ಸ್ರವಿಕೆಯ ಪ್ರಮಾಣವನ್ನು ನಿಯಂತ್ರಣ ಮಾಡೋದು. ವಿಶೇಷವಾಗಿ ಜಠರದಲ್ಲಿ 2 ರೀತಿಯಾಗಿರ್ತಕ್ಕಂಥ ಕಿಣ್ವಗಳು ಉತ್ಪತ್ತಿ ಆಗ್ತಿರ್ತವೆ. ಒಂದನ್ನು ನಾವು ಪೆಪ್ಸಿನ್ ಮತ್ತು ಇನ್ನೊಂದು ರೆನಿನ್ ಅಂತ ಕರಿತೀವಿ. ಅದರಲ್ಲಿ ಮುಖ್ಯವಾಗಿ ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನಿನ ಒಂದು ಉತ್ಪಾದನೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಆಪ್ಷನ್ಸ್ ಏನಿದಾವಪ್ಪ ಅಂತಂದರೆ ಇಲ್ಲಿ 1ನೇದಾಗಿ ನೋಡ್ತೀವಿ, ಪಿಷ್ಟ ಮಾಲ್ಟೋಸ್ ಆಗಿ ವಿಘಟನೆ ಆಗುವುದು. ಇದು ತಪ್ಪಾಗಿರ್ತಕ್ಕಂಥ ಉತ್ತರ. ಯಾಕಂದರೆ ಇದು ಆಲ್ಮೋಸ್ಟ್ ಆಲ್ ಏನಾಗುತ್ತೆ, ಪಿಷ್ಟ ಬಾಯಿಯಲ್ಲಿ ಈ ಅಮೈಲೈಸ್ ಕಿಣ್ವದ ಸಹಾಯದಿಂದ ಮಾಲ್ಟೋಸ್ ಆಗಿ ಪರಿವರ್ತನೆ ಆಗುತ್ತೆ. ಆದ್ದರಿಂದ ಇದು ತಪ್ಪು. ಆಮೇಲೆ 2ನೇದಾಗಿ ಏನು ಹೇಳ್ತೀವಪ್ಪ ಅಂದರೆ ಮೆದಸ್ಸು, ಮೆದೋ ಆಮ್ಲಗಳು ಮತ್ತು ಗ್ಲಿಸರಾಲ್ ಆಗಿ ವಿಘಟನೆ ಆಗೋದು. ಇಲ್ಲಿ ಫ್ಯಾಟ್ ಅಂತಕ್ಕಂಥದ್ದು ಅಥವಾ ಮೆದಸ್ಸು ಅಂತಕ್ಕಂಥದ್ದು ಈ ಜಠರದಲ್ಲಿ ಏನಪ್ಪ ಅಂದರೆ ಮೆದೋ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ವಿಘಟನೆ ಆಗ್ತಕ್ಕಂಥದ್ದನ್ನು ಕಾಣ್ತೀವಿ. 3ನೇದಾಗಿ ಪ್ರೋಟೀನ್ಗಳ ಜೀರ್ಣಿಸುವಿಕೆ. ಇದು ಮುಖ್ಯವಾಗಿ ಏನಪ್ಪ ಅಂದರೆ ನಮ್ಮ ಜಠರದಲ್ಲಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಪ್ರೋಟೀನ್ಗಳು ಮೊಟ್ಟ ಮೊದಲ ಬಾರಿಗೆ ಸರಳ ರೂಪಕ್ಕೆ ಬರೋದು ಎಲ್ಪ ಅಂದರೆ ಜಠರದಲ್ಲಿ. ಆದ್ದರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವತ್ತಪ್ಪ ಅಂದರೆ ಪ್ರೋಟೀನ್ಗಳನ್ನು ಜೀರ್ಣಿಸುವಿಕೆ ಅಂತ ಕರಿತೀವಿ. ಆಮೇಲೆ 4ನೇದಾಗಿ ಇಲ್ಲಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ಗ್ಲುಕೋಸ್ ಆಗಿ ಪರಿವರ್ತನೆ ಆಗೋದು ಕೂಡ ಎಲ್ಲಿ ಆಗುತ್ತೆ, ಜಠರದಲ್ಲಿ ಇದು ಸಣ್ಣ ಕರುಳಿನಲ್ಲಿ ನಡೀತಕ್ಕಂಥ ಕ್ರಿಯೆ. ಆದ್ದರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತಂದರೆ ಪ್ರೋಟೀನ್ಗಳನ್ನು ಜೀರ್ಣಿಸುವಿಕೆ ಅಂತಕ್ಕಂಥದ್ದನ್ನು ನೋಡಿದ್ವಿ. ಇನ್ನು 3ನೇ ಪ್ರಶ್ನೆ ಈ ರೀತಿಯಾಗಿದೆ, ಜೀವಿಗಳಲ್ಲಿನ ಜೀವ ಪ್ರಕ್ರಿಯೆಗಳ ಕುರಿತು ಈ ಕೆಳಗಿನ ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥದ್ದನ್ನು ಗುರುತಿಸಬೇಕು.
ಅಂದರೆ ಈ 4 ಹೇಳಿಕೆಗಳನ್ನು ಇಲ್ಲಿ ಮುಖ್ಯವಾಗಿ ಕೊಟ್ಟಿದ್ದಾರೆ. ಆ ಹೇಳಿಕೆಗಳು ಯಾವುದು ಸರಿ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತೀವಿ. ಮೊದಲನೇದಾಗಿ ಕಾರ್ಬನ್ ಡೈಆಕ್ಸೈಡ್ ನೀರು ಶಕ್ತಿಯಾಗಿ ಪೈರುವೇಟ್ ವಿಭಜನೆಯಾಗುವ ಕಾರ್ಯ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಇದು ಸರಿಯಾಗಿರ್ತಕ್ಕಂಥ ಹೇಳಿಕೆ. ಯಾಕಂತಂದರೆ ಯಾವುದೇ ಒಂದು ಆಹಾರವನ್ನು ನಾವು ಸೇವನೆ ಮಾಡಿದ ನಂತರ ಅದು ಸರಳ ರೂಪಕ್ಕೆ ಬಂದ ನಂತರ ಗ್ಲುಕೋಸ್ ಆಗಿ ಪರಿವರ್ತನೆ ಆಗಿರುತ್ತೆ. ಈ ಗ್ಲುಕೋಸ್ ನಮ್ಮ ಜೀವಕೋಶವನ್ನು ಸೇರಿದ ನಂತರ ಮೊಟ್ಟ ಮೊದಲ ಬಾರಿಗೆ ಏನಾಗುತ್ತಪ್ಪ ಅಂದರೆ 6 ಕಾರ್ಬನ್ ಹೊಂದಿರತಕ್ಕಂಥ ಗ್ಲುಕೋಸ್ 3 ಕಾರ್ಬನ್ ಆಗಿರ್ತಕ್ಕಂಥ ಒಂದು ಪೈರುವೇಟ್ ಕಣಗಳಾಗಿ ಪರಿವರ್ತನೆ ಆಗ್ತವೆ. ಅಲ್ಲಿ ಈ ಪೈರುವೇಟ್ ಇವಾಗ ಮೈಟೋಕಾಂಡ್ರಿಯಾವನ್ನು ಸೇರುತ್ತೆ. ಅಂದರೆ ಜೀವಕೋಶದ ಒಳಭಾಗದಲ್ಲಿ ಪೈರುವೇಟ್ ವಿಭಜನೆ ಆಗೋದು ಕೋಶರಸದಲ್ಲಿ. ಆಮೇಲೆ ಈ ಕೋಶರಸದಲ್ಲಿ ವಿಭಜನೆ ಆದ ನಂತರ ಈ ಪೈರುವೇಟ್ ಏನಾಗುತ್ತೆ ಅಂದರೆ ಮೈಟೋಕಾಂಡ್ರಿಯಾಗೆ ಸೇರುತ್ತೆ. ಮೈಟೋಕಾಂಡ್ರಿಯಾದಲ್ಲಿ ಏನಾಗುತ್ತಪ್ಪ ಅಂದರೆ ಗ್ಲೂಕೋಸ್ ವಿಭಜನೆ ಹೊಂದ್ಬಿಟ್ಟು ಕಾರ್ಬನ್ ಡೈಆಕ್ಸೈಡನ್ನು ನೀರು ಮತ್ತು ಶಕ್ತಿಯಾಗಿ ಪರಿವರ್ತನೆ ಆಗ್ತಕ್ಕಂಥ ಕ್ರಿಯೆ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಆದ್ದರಿಂದ ಇದು ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ. ಇನ್ನು ಎರಡನೇದಾಗಿ ಈಸ್ಟ್ನಲ್ಲಿ ಹುದುಗುವಿಕೆ ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುತ್ತದೆ ಅಂತಕ್ಕಂಥದ್ದಿದೆ. ಇದು ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ ಅಂತ ಹೇಳ್ತೀವಿ. ಯಾಕಂದರೆ ಕೆಳಮಟ್ಟದ ಜೀವಿಗಳು ಸಾಮಾನ್ಯವಾಗಿ ಏನು ಮಾಡ್ತಾವಪ್ಪ ಅಂದರೆ ಆಮ್ಲಜನಕ ರಹಿತವಾಗಿರ್ತಕ್ಕಂಥ ಉಸಿರಾಟ ಕ್ರಿಯೆಯನ್ನು ನಡೆಸ್ತವೆ. ಇಲ್ಲಿ ಈಸ್ಟ್ನಲ್ಲಿ ಹುದುಗುವಿಕೆ ಕ್ರಿಯೆ ನಡೀಬೇಕಾದ್ರೆ ಆಮ್ಲಜನಕದ ಒಂದು ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ಇದೊಂದು ತಪ್ಪಾಗಿರ್ತಕ್ಕಂಥ ಹೇಳಿಕೆ. ಇನ್ನು ಮೂರನೇದಾಗಿ ಆಮ್ಲಜನಕ ಬಳಸಿಕೊಂಡು ಪೈರುವೇಟ್ ವಿಭಜನೆ ಕ್ಲೋರೋಪ್ಲಾಸ್ಟ್ನಲ್ಲಿ ನಡೆಯುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ, ಒಂದು ಹೇಳಿಕೆ ಇದೆ. ಇದು ಕೂಡ ಏನಪ್ಪ ಅಂದರೆ ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ ಅಂತ ಹೇಳ್ತೀವಿ. ಯಾಕಂದರೆ ಆಮ್ಲಜನಕವನ್ನು ಬಳಸಿಕೊಂಡು ಪೈರುವೇಟ್ನ ವಿಭಜನೆ ಆಗ್ತಕ್ಕಂಥದ್ದು ಕೇವಲ ಮೈಟೋಕಾಂಡ್ರಿಯಾದಲ್ಲಿ ಮಾತ್ರ, ಅದು ಕ್ಲೋರೋಪ್ಲಾಸ್ಟ್ನಲ್ಲಿ ನಡೆಯೋದಿಲ್ಲ. ಆದ್ದರಿಂದ ಇದು ಕೂಡ ಎರಡು ಏನಾಗಿದೆಪ್ಪ ಅಂದರೆ ಬಿ ಮತ್ತು ಸಿ ಎರಡು ಹೇಳಿಕೆಗಳು ತಪ್ಪಾಗಿದ್ದಾವೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು 4ನೇ ಹೇಳಿಕೆ ಏನಿದೆ ಅಂದರೆ ವಾಯುವಿಕ ಪ್ರಕ್ರಿಯೆಯಿಂದ ಬಿಡುಗಡೆ ಆಗ್ತಕ್ಕಂತಹ ಶಕ್ತಿಯು ಅವಾಯುವಿಕ ಪ್ರಕ್ರಿಯೆಗಿಂತ ಅಧಿಕವಾಗಿರುತ್ತೆ. ಇದು ಕೂಡ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ. ಯಾಕಂದರೆ ವಾಯುವಿಕ ಪ್ರಕ್ರಿಯೆ ಅಂದರೆ ವಾಯುವಿಕ ಅಂದರೆ ಹೇಳ್ತೀವಿ ಇಲ್ಲಿ ಆಮ್ಲಜನಕ ಸಹಿತವಾಗಿರ್ತಕ್ಕಂಥ ಉಸಿರಾಟ ಕ್ರಿಯೆಯಲ್ಲಿ ಆಮ್ಲಜನಕ ರಹಿತವಾಗಿರ್ತಕ್ಕಂಥ ಉಸಿರಾಟಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಈ ರೀತಿಯಾಗಿ ಏನಪ್ಪ ಅಂದರೆ ಈ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತಕ್ಕಂಥ ಒಂದು ಇದು ಮಾಡಿದಾಗ ನಾವು ಹೇಳ್ತೀವಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವತ್ತಪ್ಪ ಅಂದರೆ ಇಲ್ಲಿ 4 ಅಂತ ಹೇಳ್ತೀವಿ. ಎ ಮತ್ತು ಡಿ ಎರಡೂ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುವುದರಿಂದ ಇದು ನಾವು 4ನೇ ಆಪ್ಷನನ್ನು ಆಯ್ಕೆ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಪ್ರತಿಪಾದನೆ ಎ ಅಂತಕ್ಕಂಥ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಉಸಿರಾಟದ ಚಕ್ರದ ಸಮಯದಲ್ಲಿ ಶ್ವಾಸಕೋಶಗಳು ಯಾವಾಗಲೂ ಸ್ವಲ್ಪ ಪ್ರಮಾಣದ ಗಾಳಿಯನ್ನು ಉಳಿಸಿಕೊಂಡಿರುತ್ತವೆ. ಇದು ಪ್ರತಿಪಾದನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮರ್ಥನೆ ಏನಿದೆ ಅಂದರೆ ಈ ಸ್ಥಿತಿ ಆಕ್ಸಿಜನನ್ನು ಹೀರಿಕೊಳ್ಳಲು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡಲು ಸಾಕಷ್ಟು ಸಮಯವನ್ನು ಒದಗಿಸುತ್ತೆ ಅಂತಕ್ಕಂಥ ಒಂದು ನಾವು ನೋಡ್ತೀವಿ. ಅದಕ್ಕೆ ಇಲ್ಲಿ ಅದಕ್ಕೆ ಕೊಟ್ಟಿರ್ತಕ್ಕಂಥ ಆಪ್ಷನ್ ಏನು? ಎ ಸರಿ, ಆರ್ ತಪ್ಪು, ಎ ತಪ್ಪು, ಆರ್ ಸರಿ, ಎ ಮತ್ತು ಆರ್ ಎರಡೂ ಸರಿ, ಆದರೆ ಆರ್ ಎನ ವಿವರಿಸುವುದಿಲ್ಲ ಅಂತಕ್ಕಂಥದ್ದಿದೆ. ಆಮೇಲೆ 4ನೇದಾಗಿ ಏನಪ್ಪ ಅಂದರೆ ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಅದರ ಬಗ್ಗೆ ಸರಿಯಾಗಿರ್ತಕ್ಕಂಥ ವಿವರಣೆಯನ್ನು ಕೊಡುತ್ತೆ ಅಂತಕ್ಕಂಥ ಪ್ರಶ್ನೆ ಇದೆ. ಸರಿ, ಇಲ್ಲಿ ನಮಗೆ ಗೊತ್ತಿರುವ ಹಾಗೆ ಯಾವುದೇ ಒಂದು ಉಸಿರಾಟ ಚಕ್ರದಲ್ಲಿ ಮುಖ್ಯ 2 ರೀತಿಯಾಗಿರ್ತಕ್ಕಂಥ ಕ್ರಿಯೆಗಳು ಜರುಗ್ತಿರ್ತಾವೆ. ಒಂದು ನಿಶ್ವಾಸ ಕ್ರಿಯೆ ಅಂತ ಹೇಳ್ತೀವಿ, ಇನ್ನೊಂದು ಉಚ್ಛ್ವಾಸ ಕ್ರಿಯೆ ಅಂತ ಹೇಳಿ ಕರಿತಾ ಇರ್ತೀವಿ. ಅಂದರೆ ಆಕ್ಸಿಜನನ್ನು ಒಳ ತೆಗೆದುಕೊಳ್ತಕ್ಕಂಥ ಕ್ರಿಯೆ ನಾವು ಉಚ್ಛ್ವಾಸ ಕ್ರಿಯೆ ಅಂತ ಕರೆದ್ರೆ, ಕಾರ್ಬನ್ ಡೈಆಕ್ಸೈಡ್ನ ಹೊರಬಿಡ್ತಕ್ಕಂಥ ಕ್ರಿಯೆ ನಾವು ನಿಶ್ವಾಸ ಕ್ರಿಯೆ ಅಂತ ಕರಿತೀವಿ. ಈ ಉಸಿರಾಟ ಚಕ್ರದಲ್ಲಿ ಸಾಮಾನ್ಯವಾಗಿ ಏನಪ್ಪ ಅಂದರೆ ಶ್ವಾಸಕೋಶಗಳು ಯಾವಾಗಲೂ ಸ್ವಲ್ಪ ಗಾಳಿಯನ್ನು ಉಳಿಸ್ಕೊಂಡಿರ್ತಾವೆ. ಅದರ ಕಾರಣ ಏನಪ್ಪ ಅಂದರೆ ಇಲ್ಲಿ ಆಕ್ಸಿಜನನ್ನು ಹೀರ್ಕೊಳ್ಳಿಕ್ಕೆ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡಲಿಕ್ಕೆ ಸಾಕಷ್ಟು ಸಮಯವನ್ನು ಒದಗಿಸುವ ಕಾರಣಕ್ಕಾಗಿ ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇದು ಅಂತ ಹೇಳ್ತೀವಿ. ಅಂದರೆ ಎ ಮತ್ತು 2 ಸರಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿವರಣೆಯನ್ನು ನಮಗೇನಪ್ಪ ಅಂದರೆ ಎಯನ್ನು ಆರ್ ಅಂತಕ್ಕಂಥದ್ದು ಎಯನ್ನು ವಿವರಿಸುತ್ತೆ ಅಂತಕ್ಕಂಥದ್ದನ್ನು ನೋಡಿದ್ವಿ. ಇನ್ನು 5ನೇ ಪ್ರಶ್ನೆ, ಜಠರದಿಂದ ಬರುವ ಆಮ್ಲೀಯ ಆಹಾರವನ್ನು ಇದರ ಸಹಾಯದಿಂದ ಕ್ಷಾರೀಯಗೊಳಿಸಲಾಗುವುದು ಅಂತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ನಮಗೆ ಯಾವಾಗಲೂ ಹೇಳಿದ್ದೀನಿ, ಜಠರದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಒಂದು ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ. ಯಾವಾಗ ನಾವು ಆಹಾರವನ್ನು ಸೇವನೆ ಮಾಡ್ತೀವಿ, ಆಹಾರ ಏನಾಗುತ್ತೆ ಅಂದರೆ ಆಮ್ಲೀಯ ಮಾಧ್ಯಮವಾಗಿ ಪರಿವರ್ತನೆ ಆಗುತ್ತೆ, ಅದು ಜಠರದಲ್ಲಿ. ಅಲ್ಲಿ ಈ ಆಮ್ಲೀಯ ಆಹಾರವನ್ನು ಮತ್ತೆ ಅದೇ ರೀತಿಯಾಗಿ ಆಮ್ಲೀಯವಾಗಿರ್ತಕ್ಕಂಥ ಮಾಧ್ಯಮದಲ್ಲಿನೇ
ನಮ್ಮ ಸಣ್ಣ ಕರುಳನ್ನು ಬಂದು ಸೇರೋದಿಲ್ಲ. ಅದರ ಬದಲಾಗಿ ಏನಾಗಬೇಕು ಅಂದರೆ ಆಮ್ಲೀಯವಾಗಿರ್ತಕ್ಕಂಥ ಆಹಾರ ಕ್ಷಾರೀಯಗೊಳ್ಬೇಕು. ಆ ಕ್ಷಾರೀಯಗೊಳಿಸಿದಾಗ ಮಾತ್ರ ಏನಾಗ್ತಪ್ಪ ಅಂದರೆ ಮುಂದೆ ನಡೀತಕ್ಕಂತಹ ಒಂದು ಕ್ರಿಯೆಗಳು ಸರಳ ರೂಪಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ಯಾವುದರ ಸಹಾಯದಿಂದ ಆಮ್ಲೀಯ ಆಹಾರ ಕ್ಷಾರೀಯವಾಗುತ್ತೆ ಅಂತಕ್ಕಂಥದ್ದನ್ನು ನೋಡಿದಾಗ ಇಲ್ಲಿ ನಮಗೆ 4 ಆಪ್ಷನ್ ಇದ್ದಾವೆ: ಮೆದೋಜೀರಕ ರಸ, ಪಿತ್ತರಸ, ಕರುಳಿನ ರಸ ಮತ್ತು ಲಾಲಾರಸ ಅಂಥೇಳಿ. ಇಲ್ಲಿ ಆಹಾರವನ್ನು ಕ್ಷಾರೀಯಗೊಳಿಸ್ತಕ್ಕಂಥ ಒಂದು ವಸ್ತು ಯಾವುದಪ್ಪ ಅಂತಂದರೆ ಇದನ್ನು ನಾವು ಪಿತ್ತರಸ ಅಂಥೇಳಿ ಕರಿತೀವಿ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪಿತ್ತರಸ ಅಂತಕ್ಕಂಥದ್ದನ್ನು ನೋಡಿದ್ವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ನೋಡಿರಿ, ನೀವಲ್ಲಿ ಸ್ವಲ್ಪ ಗಮನಿಸಬೇಕು. ಈ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಹೋದಾಗೆ ಈ ಬಯಾಲಜಿಯಲ್ಲಿ ಮುಖ್ಯವಾಗಿ ಏನಾಗ್ತವಪ್ಪ ಅಂದರೆ ಪ್ರತಿಪಾದನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳೇ ಜಾಸ್ತಿ ಇರ್ತಾವೆ. ಆ ಕಾರಣಕ್ಕಾಗಿ ಅವುಗಳನ್ನು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ನಾವು ಸರಿಯಾಗಿ ವಿವರಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ನೋಡ್ತೀವಿ. ಇಲ್ಲಿ ಏನಿದೆ ಪ್ರತಿಪಾದನೆ ಅಂದರೆ ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರುತ್ತೆ. ಇದು ಪ್ರತಿಪಾದನೆ ಸರಿಯಾಗಿದೆ. ಅಂದರೆ ನಾವು ಹೇಳ್ತೀವಿ ಯಾವಾಗಲೂ ಭೂಚರ ಜೀವಿಗಳಿಗಿಂತ ಜಲಚರ ಜೀವಿಗಳ ಅಂದರೆ ನೀರಿನಲ್ಲಿ ವಾಸ ಮಾಡ್ತಕ್ಕಂಥ ಜೀವಿಗಳ ಉಸಿರಾಟ ದರ ಯಾವಾಗಲೂ ಹೆಚ್ಚಾಗಿರುತ್ತೆ, ಸಾಕಷ್ಟು ವೇಗವಾಗಿ ನಡೀತಾ ಇರುತ್ತೆ. ಅದಕ್ಕೆ ಒಂದು ಸಮರ್ಥನೆ ಕೊಟ್ಟಾನೆ. ಏನು ಕೊಟ್ಟನಪ್ಪ ಅಂದ್ರೆ ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಸಾಕಷ್ಟು ಹೆಚ್ಚಿರುತ್ತದೆ ಅಂತಕ್ಕಂಥದ್ದು. ಇದು ಪ್ರತಿಪಾದನೆ ಅಥವಾ ಪ್ರತಿಪಾದನೆ ಸರಿಯಾಗಿದ್ದರೂ ಕೂಡ ಸಮರ್ಥನೆ ಏನಾಗಿದೆ ಇಲ್ಲಿ ತಪ್ಪಾಗಿದೆ. ಯಾಕಂತಂದರೆ ನಾವು ಗಾಳಿಯಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಪ್ರಮಾಣವನ್ನು ಹೋಲಿಸಿದರೆ ನೀರಿನಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ಆ ಕಾರಣಕ್ಕಾಗಿ ಇದಕ್ಕೆ ನಾವು ಸರಿಯಾಗಿರ್ತಕ್ಕಂಥ ಉತ್ತರ ಏನು ಹೇಳ್ಬೋದಪ್ಪ ಅಂತಂದರೆ ನಿಮ್ಗೆ ಗೊತ್ತಿದೆ ಎ ಸರಿಯಾಗಿದೆ, ಏನಾಗಿದೆ ಅದಕ್ಕೆ 6 ತಪ್ಪಾಗಿದೆ ಅಂತಕ್ಕಂಥದ್ದು ಹೇಳ್ತೀವಿ. ಅದಕ್ಕೆ ನಾವು ಇಲ್ಲಿ 1ನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎ ಸರಿಯಾಗಿದೆ, 6 ಏನಾಗಿದೆ ತಪ್ಪಾಗಿದೆ ಅಂತಕ್ಕಂಥದ್ದನ್ನು ನೋಡಿದ್ವಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಪ್ರಾಣಿಗಳಲ್ಲಿ ಸಾಗಾಣಿಕೆ ಕುರಿತ ತಪ್ಪಾದ ಹೇಳಿಕೆಯನ್ನು ಆರಿಸಿ ಅಂತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ನಮ್ಗೆ ಗೊತ್ತಿರಲಿ, ಸಾಗಾಣಿಕೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಪ್ರತಿಯೊಂದು ಪ್ರಾಣಿಗಳಲ್ಲಿ ನಡೀತಕ್ಕಂಥ ಒಂದು ಅತ್ಯಂತ ಪ್ರಮುಖವಾದ ಜೈವಿಕ ಕ್ರಿಯೆ. ಅಂದರೆ ವಸ್ತುಗಳನ್ನು ಜೀವಕೋಶದ ಒಂದು ಅಂದರೆ ನಾವು ಹೇಳ್ತೀವಿ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಕೋಶಗಳಿಗೆ ಪೋಷಕಾಂಶಗಳನ್ನಾಗಲಿ ಅಥವಾ ಕೆಲವೊಂದು ಅನಿಲಗಳನ್ನಾಗಲಿ ಮುಖ್ಯವಾಗಿ ಸಾಗಾಣಿಕೆ ಮಾಡೋದೇ ಏನಪ್ಪ ಅಂದರೆ ರಕ್ತ. ಈ ರಕ್ತವನ್ನು ಸಾಗಾಣಿಕೆ ಆಗಬೇಕಾದ್ರೆ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದೇ ನಮ್ಮ ಹೃದಯ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಹೇಳಿಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ತಪ್ಪಾಗಿರ್ತಕ್ಕಂಥ ಹೇಳಿಕೆಯನ್ನು ಆರಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಏನಪ್ಪ ಅಂದರೆ ಮೀನುಗಳಲ್ಲಿ ರಕ್ತದ ಇಮ್ಮಡಿ ಪರಿಚಲನೆ ಕಂಡುಬರುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆ. ಇದು ನಿಮಗೇನು ಅನಿಸುತ್ತೆ, ಸರಿನಾ ತಪ್ಪ? ನಿಜವಾಗ್ಲೂ ಏನಪ್ಪ ಅಂದರೆ ತಪ್ಪಾದ ಹೇಳಿಕೆ. ಯಾಕಂತಂದರೆ ಮೀನುಗಳಲ್ಲಿ ಕೇವಲ 2 ಕೋಣೆಗಳ ಹೃದಯ ಮಾತ್ರ ಇರುತ್ತೆ. ಅಲ್ಲಿ ಒಂದೇ ಸಾರಿ ಏನಪ್ಪ ಅಂದರೆ ಆಕ್ಸಿಜನ್ ಒಳಗಡೆ ಹೋದ್ಮೇಲೆ ಜೀವಕೋಶಗಳಿಂದ ಹೀರಿಕೆಯಾಗಿ ಮತ್ತೆ ನಿಶ್ವಾಸ ಕ್ರಿಯೆ ನಡೀತಾ ಇರುತ್ತೆ. ಬಟ್ ಇಲ್ಲಿ ಇಮ್ಮಡಿ ಪರಿಚಲನೆ ಅಂತಕ್ಕಂಥದ್ದು ಕೇವಲ ನಾವು ಮೇಲ್ಮಟ್ಟದ ಜೀವಿಗಳಲ್ಲಿ ಕಾಣ್ತೀವಿ. ಇಮ್ಮಡಿ ಪರಿಚಲನೆ ಅಂದರೆ ಏನು? ಒಂದು ಸಾರಿ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಆಗಬೇಕಾದ್ರೆ ಅದು 2 ಸಾರಿ ಏನಾಗುತ್ತೆ ಅಂದರೆ ಹೃದಯವನ್ನು ಹಾಯ್ದೋಗುತ್ತೆ. ಒಂದು ಆಕ್ಸಿಜನ್ ರಹಿತವಾಗಿ ಬರುತ್ತೆ, ಮತ್ತೊಮ್ಮೆ ಆಕ್ಸಿಜನ್ ಸಹಿತವಾಗಿ ದೇಹದ ವಿವಿಧ ಭಾಗಗಳಿಗೆ ಪರಿಚಲನೆ ಆಗುತ್ತೆ. ಅದಕ್ಕೆ ನಾವು ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಇಲ್ಲಿ ಇದು ಮೀನುಗಳಲ್ಲಿ ನಡೆದೇ ಇರತಕ್ಕಂಥ ಒಂದು ಕ್ರಿಯೆ. ಇನ್ನು 2ನೇ ಒಂದು ಹೇಳಿಕೆ ಏನಿದೆ ಅಂದರೆ ಸರೀಸೃಪಗಳು 3 ಕೋಣೆಗಳ ಹೃದಯವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಸರೀಸೃಪಗಳಲ್ಲಿ 3 ಕೋಣೆಗಳ ಹೃದಯ ಕಂಡುಬರುತ್ತೆ, ಅದು ಸರಿಯಾಗಿದೆ. ಇನ್ನು ಉಭಯವಾಸಿಗಳು ಮತ್ತು ಸರೀಸೃಪಗಳು ಸ್ವಲ್ಪ ಮಟ್ಟಿಗೆ ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತ ಮಿಶ್ರಣವಾಗುವುದನ್ನು ತಡೆದುಕೊಳ್ಳುತ್ತವೆ. ಇದು ಕರೆಕ್ಟಾಗಿರ್ತಕ್ಕಂಥ ಹೇಳಿಕೆ. ಯಾಕಂದರೆ ಇಲ್ಲಿ 3 ಕೋಣೆಗಳ ಹೃದಯ ಅಂದರೆ ಹೃದಯದ ಕೋಣೆಗಳ ಸಂಖ್ಯೆ ಹೆಚ್ಚಾದಂಗೆ ಈ ಆಮ್ಲಜನಕ ಸಹಿತ ಮತ್ತು ಆಮ್ಲಜನಕ ರಹಿತ ರಕ್ತವನ್ನು ಬೇರ್ಪಡಿಸ್ತಕ್ಕಂಥ ಕಾರ್ಯಗಳು ನಡೀತಾ ಹೋಗ್ತಾವೆ. ಈ 4ನೇ ಹೇಳಿಕೆ ಏನಪ್ಪ ಅಂದರೆ ಹೃದಯದ ಎಡಭಾಗ ಮತ್ತು ಬಲಭಾಗಗಳ ಪ್ರತ್ಯೇಕತೆಯು ದೇಹಕ್ಕೆ ಆಕ್ಸಿಜನ್ ಪೂರೈಕೆಯನ್ನು ಹೆಚ್ಚು ಮಾಡುತ್ತೆ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಹೇಳಿಕೆ. ಯಾಕಂದರೆ ನಮ್ಮ ದೇಹದಲ್ಲಿ 4 ಕೋಣೆಗಳ ಹೃದಯವನ್ನು ಕಾಣ್ತೀವಿ. ಎಡಭಾಗದಲ್ಲಿ ಆಮ್ಲಜನಕ ಸಹಿತವಾಗಿರ್ತಕ್ಕಂತಹ ರಕ್ತದ ಒಂದು ಶೇಖರಣೆ ಆದರೆ ಬಲಭಾಗದಲ್ಲಿ ಆಮ್ಲಜನಕ ರಹಿತವಾಗಿರ್ತಕ್ಕಂಥ ರಕ್ತದ ಶೇಖರಣೆ ಆಗುತ್ತೆ. ಆಮೇಲೆ ಹೆಚ್ಚಿನ ಸಂಕೀರ್ಣ ಜೀವಿಗಳ ಸಂಕೀರ್ಣತೆ ಹೆಚ್ಚಾಗ್ತಾ ಹೋದಂಗೆ
ದೇಹಕ್ಕೆ ಆಕ್ಸಿಜನ್ ಪೂರೈಕೆ ಹೆಚ್ಚು ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಆ ದೇಹದಲ್ಲಿ ಚಟುವಟಿಕೆ ನಡೆಯೋಗೋಸ್ಕರ ಪ್ರತಿಯೊಂದು ಜೀವಕೋಶಗಳಿಂದ ಶಕ್ತಿ ಬಿಡುಗಡೆಗಾಗಿ ಆಕ್ಸಿಜನ್ ಅವಶ್ಯಕತೆ ಇರುವುದರಿಂದ ಇಲ್ಲಿ ಈ ಎಡಭಾಗ ಮತ್ತು ಬಲಭಾಗಗಳ ಪ್ರತ್ಯೇಕತೆ ಅಂತಕ್ಕಂಥದ್ದು ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನನ್ನು ಪೂರೈಕೆ ಮಾಡುತ್ತೆ ಅಂತಕ್ಕಂಥದ್ದು ನೋಡಿದ್ವಿ. ಇಷ್ಟೆಲ್ಲ ಹೇಳಿಕೆಗಳನ್ನು ಗಮನಿಸಿದ ಮೇಲೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಒಂದನೇದಂತ ಹೇಳ್ತೀವಿ. ಯಾಕಂದರೆ ಮೀನುಗಳಲ್ಲಿ ರಕ್ತದ ಇಮ್ಮಡಿ ಪರಿಚಲನೆ ಕಂಡುಬರುತ್ತದೆ ಅಂತಕ್ಕಂಥದ್ದು ತಪ್ಪಾದ ಹೇಳಿಕೆ. ಇವಾಗ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ, ಈ ಕೆಳಕಂಡ ವಸ್ತುವಿನ ಉತ್ಪತ್ತಿಯ ಕಾರಣದಿಂದ ಕಾರ್ಬನ್ ಮೊನಾಕ್ಸೈಡ್ ವಿಷ ಉಂಟಾಗುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಯಾವಾಗ ವಿಷಕಾರಿಯಾಗಿ ಪರಿವರ್ತನೆ ಆಗುತ್ತೆ, ಯಾವ ಒಂದು ವಸ್ತುವಿನ ಉತ್ಪತ್ತಿಯಿಂದ ಕಾರಣದಿಂದ ಏನಾಗುತ್ತೆ ಕಾರ್ಬನ್ ಮೊನಾಕ್ಸೈಡ್ ವಿಷ ಉಂಟಾಗುತ್ತೆ ಅಂತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ ಮೊದಲನೇದಾಗಿ ಅಮೈನೋ ಹಿಮೋಗ್ಲೋಬಿನ್ ಅಂತ ಬರುತ್ತೆ, ಎರಡನೇದಾಗಿ ಮೀಥೇನ್, ಮೂರನೇದಾಗಿ ಕಾರ್ಬೋನಿಕ್ ಆ್ಯಸಿಡ್, ನಾಲ್ಕನೇದಾಗಿ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್. ಇಲ್ಲಿ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕಾರ್ಬನ್ ಮೊನಾಕ್ಸೈಡ್ ಯಾವಾಗ ವಿಷ ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ಬರುತ್ತೆ. ನೋಡಿರಿ, ಯಾವಾಗ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಆಗ್ತಾ ಇರುತ್ತೆ, ಇಲ್ಲಿ ಆಕ್ಸಿಜನನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ಮುಖ್ಯವಾದ ಕೆಲಸ ಯಾವುದಕ್ಕಂತಪ್ಪ ಅಂದರೆ ಹಿಮೋಗ್ಲೋಬಿನ್ ಅಂತಕ್ಕಂಥದ್ದು ಕಬ್ಬಿಣದಿಂದ ಕೂಡಿರ್ತಕ್ಕಂಥ ಒಂದು ಪ್ರಮುಖವಾದ ಘಟಕ. ಇದು ಆಕ್ಸಿಜನ್ನಿನ ಸಾಗಾಣಿಕೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಭಾಗವಹಿಸ್ತಕ್ಕಂಥ ಒಂದು ರೀತಿಯ ಪ್ರೋಟೀನ್. ಯಾವಾಗ ಆಕ್ಸಿಜನ್ ಅದರ ಜೊತೆಗೆ ಸೇರುತ್ತೆ ಅದು ಆಕ್ಸಿ ಹಿಮೋಗ್ಲೋಬಿನ್ ಆಗುತ್ತೆ. ಒಂದು ವೇಳೆ ಕಾರ್ಬನ್ ಮೊನಾಕ್ಸೈಡ್ ಹೆಚ್ಚಿನ ಪ್ರಮಾಣ ಸೇರಿದಾಗ ಇವಾಗ ಏನಾಗುತ್ತೆ, ಹಿಮೋಗ್ಲೋಬಿನ್ ಅಂತಕ್ಕಂಥದ್ದು ವಿಷಕಾರಿಯಾಗಿರ್ತಕ್ಕಂಥ ಒಂದು ವಸ್ತುವಾಗಿ ಪರಿವರ್ತನೆ ಆಗುತ್ತೆ. ನಾವು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಅಂತಕ್ಕಂಥದ್ದು ನಾವು ನೋಡಿದ್ವಿ. ಇನ್ನು 9ನೇ ಪ್ರಶ್ನೆ ಏನಪ್ಪ ಅಂತಂದರೆ, ನೋಡಿರಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ಹೇಳಿಕೆ ಏನು ಕೊಟ್ಟಿದ್ದಾರಪ್ಪ ಅಂದರೆ, ಕಾವಲು ಜೀವಕೋಶಗಳ ಮೂಲಕ ತೇವಾಂಶ ಬಿಡುಗಡೆಗೊಂಡಾಗ ಅವು ಮುದುಡುತ್ತವೆ ಮತ್ತು ಪತ್ರರಂಧ್ರಗಳು ತೆರೆಯುತ್ತವೆ ಅಂತಕ್ಕಂಥ ಒಂದು ಹೇಳಿಕೆ ಇದೆ. ಆಮೇಲೆ ಹೇಳಿಕೆ ಬಿ ಏನು ಕೊಟ್ಟಿದೆ ಅಂದರೆ, ಕಾವಲು ಜೀವಕೋಶಗಳು ಉಬ್ಬಿದರೆ ಪತ್ರರಂಧ್ರಗಳು ಮುಚ್ಚುತ್ತವೆ ಅಂತಕ್ಕಂತಹ ಒಂದು 2 ಹೇಳಿಕೆಗಳಿದೆ. ಇಲ್ಲಿ ಈ 2 ಹೇಳಿಕೆಗಳಲ್ಲಿ ನಾವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಇಲ್ಲಿ ಗುರುತಿಸಬೇಕಾಗತ್ತೆ. ಇಲ್ಲಿ ಏನಪ್ಪ ಅಂತಂದರೆ, ನಮ್ಗೆ ಗೊತ್ತಿದೆ ಏನು ಕಾವಲು ಜೀವಕೋಶಗಳಂದರೆ ಮೊದಲು ತಿಳ್ಕೊಡ್ರಿ. ಈ ಪತ್ರರಂಧ್ರಗಳ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಒಂದು ಜೀವಕೋಶಗಳನ್ನೇ ನಾವೇನು ಕರಿತೀವಪ್ಪ ಅಂದರೆ ಕಾವಲು ಜೀವಕೋಶಗಳು ಅಂತ ಕರಿತೀವಿ. ಇವುಗಳ ಮುಖ್ಯ ಕೆಲಸ ಏನಪ್ಪ ಅಂದರೆ ಪತ್ರರಂಧ್ರಗಳನ್ನು ಮುಚ್ಚುವುದು ಮತ್ತು ತೆರೆಯುವ ಕೆಲಸವನ್ನು ಕಾವಲು ಜೀವಕೋಶಗಳು ಮಾಡ್ತಾವೆ. ಇಲ್ಲಿ ಯಾವಾಗ ಈ ಕಾವಲು ಜೀವಕೋಶಗಳು ಮುಚ್ತವೆ, ಯಾವಾಗ ಕಾವಲು ಜೀವಕೋಶಗಳು ತೆಗಿತವೆ ಅಂತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ಇಲ್ಲಿ ಯಾವಾಗ ಕಾವಲು ಜೀವಕೋಶಗಳು ಇಲ್ಲಿ ಹೇಳಿಕೆ ಕೊಟ್ಟ ಮೂಲಕ ತೇವಾಂಶ ಬಿಡುಗಡೆ ಮುದುಡುತ್ತವೆ, ಇದು ತಪ್ಪಾಗಿರ್ತಕ್ಕಂಥ ಹೇಳಿಕೆ. ಆಮೇಲೆ ಕಾವಲು ಜೀವಕೋಶಗಳು ಉಬ್ಬಿದರೆ ಪತ್ರರಂಧ್ರಗಳು ಮುಚ್ತವೆ ಅಂತ, ಇದು ತಪ್ಪಾಗಿರ್ತಕ್ಕಂಥ. ಯಾವಾಗ ಕಾವಲು ಜೀವಕೋಶಗಳು ಉಬ್ತವೆ ಅಂದರೆ ಅವಾಗ ಪತ್ರರಂಧ್ರಗಳು ಏನಾಗ್ತವಪ್ಪ ಅಂದ್ರೆ ತೆರಿತಾವೆ. ಆಮೇಲೆ ಇಲ್ಲಿ ರಿವರ್ಸ್ ಏನು ಕಾವಲು ಜೀವಕೋಶಗಳ ಮೂಲಕ ನೀರು ಬಿಡುಗಡೆಗೊಂಡ್ರೆ ಅವು ಮುದುಡ್ತವೆ, ಪತ್ರರಂಧ್ರಗಳು ತೆರಿತವೆ ಅಂತಿದೆ. ಅಲ್ಲಿ ಪತ್ರರಂಧ್ರಗಳು ಏನಾಗ್ತವಪ್ಪ ಅಂದ್ರೆ ಮುಚ್ತಾವೆ. ಆದ್ದರಿಂದ ಈ ಪ್ರಶ್ನೆಗೆ ಏನಪ್ಪ ಅಂದ್ರೆ ಉತ್ತರ ಎ ಮತ್ತು ಬಿ ಎರಡೂ ತಪ್ಪಾಗಿವೆ. ಆದ್ದರಿಂದ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಾವೇನು ಹೇಳಿದ್ದೀವಿ, 2 ಅಂದರೆ ಈ ಹೇಳಿಕೆ ಎರಡೂ ತಪ್ಪಾಗಿದೆ ಅಂತಕ್ಕಂಥದ್ದನ್ನು ನೋಡಿದ್ವಿ. ಇನ್ನು 10ನೇ ಒಂದು ಪ್ರಶ್ನೆಗೆ ಬಂದಾಗ ಇಲ್ಲಿ ರಕ್ತ ಪರಿಚಲನೆಗೆ ಕುರಿತಾಗಿರ್ತಕ್ಕಂಥ ಹೇಳಿಕೆಗಳನ್ನು ಯಾವ ಸರಿಯಾಗಿವೆ ಅಂತಕ್ಕಂಥದ್ದನ್ನು ಈ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇಲ್ಲಿ ಯಾವ್ಯಾವ ಹೇಳಿಕೆಗಳು ನೋಡ್ರಿ. ಮೊದಲನೇದಾಗಿ ಅಭಿಧಮನಿಗಳಿಗಿಂತ ಅಪಧಮನಿಗಳಲ್ಲಿ ರಕ್ತದ ಒತ್ತಡ ಹೆಚ್ಚಾಗಿರುತ್ತೆ. ಇದು ಸರಿನಾ? ಇಲ್ಲ, ತಪ್ಪಾಗಿರ್ತಕ್ಕಂಥ ಹೇಳಿಕೆ. ಯಾಕಂದರೆ ಅಭಿಧಮನಿಗಳ ಕೆಲಸ ಏನಪ್ಪ ಅಂದರೆ ಕೇವಲ ದೇಹದ ವಿವಿಧ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ತರ್ತಕ್ಕಂಥ ಕೆಲಸ ಮಾಡೋದು ಅಭಿಧಮನಿಗಳ ಕೆಲಸ. ಇನ್ನು ಅಪಧಮನಿಗಳ ಕೆಲಸ ಏನಪ್ಪ ಅಂದರೆ ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ತೆಗೆದುಕೊಂಡು ಹೋಗೋದು. ಇಲ್ಲಿ ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಸಾಗಾಣಿಕೆ ಮಾಡೋದ್ರಿಂದ
ಅಪಧಮನಿಗಳಲ್ಲಿ ಹೆಚ್ಚಿನ ರಕ್ತದ ಒತ್ತಡ ಇರುತ್ತೆ ಹೊರತು ಅಭಿಧಮನಿಗಳಲ್ಲಿ ಅಲ್ಲ. ಆದ್ದರಿಂದ ಈ ಹೇಳಿಕೆ ಕೂಡ ತಪ್ಪಾಗಿದೆ. ಆಮೇಲೆ ಇನ್ನು ಅಭಿಧಮನಿಗಳ ಸಂಕೋಚನದಿಂದ ಅಧಿಕ ರಕ್ತದ ಒತ್ತಡ ಉಂಟಾಗುತ್ತದೆ. ಈ ಹೇಳಿಕೆ ಕೂಡ ಏನಾಗಿದೆ? ತಪ್ಪಾಗಿದೆ. ಇನ್ನು ಒಂದು ಜೀವಕೋಶದಷ್ಟು ದಪ್ಪ ಭಿತ್ತಿಯನ್ನು ಲೋಮನಾಳಗಳೆಂದು ಕರಿತೀವಿ. ಇದು ಸರಿಯಾಗಿದೆ. ಯಾಕಂದರೆ ಎಲ್ಲ ಅಪಧಮನಿ ಅಭಿಧಮನಿ ಏನಾಗ್ತವಪ್ಪ ಅಂದರೆ ಮತ್ತೆ ನವೀರಾಗಿರ್ತಕ್ಕಂತಹ ಕವಲುಗಳಾಗಿ ಪರಿವರ್ತನೆ ಆಗ್ತವೆ. ಆದ್ದರಿಂದ ಅವುಗಳ ಲೋಮನಾಳಗಳು ಅಂತ ಕರಿತೀವಿ. ಅವುಗಳ ದಪ್ಪ ನೋಡಿದರೆ ಕೇವಲ ಒಂದು ಜೀವಕೋಶದಷ್ಟು ಮಾತ್ರ ಇರ್ತವೆ. ಅದರಿಂದ ಒಂದು ಸರಿಯಾಗಿರ್ತಕ್ಕಂಥ ಹೇಳಿಕೆ. ಆಮೇಲೆ ರಕ್ತವು ಹೃದಯದಿಂದ ಅತಿ ಹೆಚ್ಚಿನ ಒತ್ತಡದಿಂದ ಹೊರಹೊಮ್ಮುವುದರಿಂದ ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿರಬೇಕು. ಇದು ಕೂಡ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ. ಯಾಕಂದರೆ ರಕ್ತ ಹೃದಯದಿಂದ ಬೇರೆ ಬೇರೆ ಭಾಗಗಳಿಗೆ ಸಾಗಾಣಿಕೆ ಆಗೋದ್ರಿಂದ ಇಲ್ಲಿ ಮಹಾ ಅಪಧಮನಿ ಅಂತ ಏನು ಹೇಳ್ತೀವಿ, ಆ ಮಹಾ ಅಪಧಮನಿ ಮುಂದೆ ಅನೇಕ ಕವಲುಗಳಾಗಿ ವಿಭಜನೆ ಆಗುತ್ತೆ. ಆದ್ದರಿಂದ ರಕ್ತವನ್ನು ದೇಹದ ತುಂಬ ಒತ್ತಿ ತಳ್ಳಬೇಕಾಗಿರೋದ್ರಿಂದ ಅವು ಏನಾಗ್ತಪ್ಪ ಅಂದರೆ ದಪ್ಪವಾಗಿರ್ತಕ್ಕಂತಹ ಮತ್ತು ಸ್ಥಿತಿಸ್ಥಾಪಕವಾಗಿರ್ತಕ್ಕಂತಹ ಒಂದು ಭಿತ್ತಿಯನ್ನು ಹೊಂದಿರಬೇಕು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆದ್ದರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಯಾವಪ್ಪ ಅಂದರೆ ಎ, ಸಿ ಮತ್ತು ಡಿ. ಅಂದರೆ ಇಲ್ಲಿ ಏನು ಸರಿಯಾಗಿರ್ತಕ್ಕಂಥ ಹೇಳಿಕೆ. ಯಾಕಂದರೆ ಅಭಿಧಮನಿಗಳಿಗಿಂತ ಅಪಧಮನಿಗಳ ರಕ್ತ ಒತ್ತಡ ಹೆಚ್ಚಾಗಿರುತ್ತೆ ಅಂತಕ್ಕಂಥದ್ದು ನೋಡಿದ್ದೀವಿ. ಆಮೇಲೆ ಬಿ ಒಂದು ಮಾತ್ರ ತಪ್ಪಿದೆ. ಆಮೇಲೆ ಲೋಮನಾಳಗಳ ಒಂದು ದಪ್ಪ ಸಾಮಾನ್ಯವಾಗಿ ಏನಪ್ಪ ಅಂದರೆ ಒಂದು ಕುಬ್ಬಿತ್ತಿ ಅಷ್ಟೇ ದಪ್ಪ ಇರುತ್ತೆ. ರಕ್ತವು ಹೃದಯದಿಂದ ಅತಿ ಹೆಚ್ಚಿನ ಒತ್ತಡ ಹೊಂದುವುದರಿಂದ ಅಪಧಮನಿಗಳು ದಪ್ಪವಾಗಿರ್ತಕ್ಕಂತಹ ಒಂದು ಕೋಶ ಭಿತ್ತಿಯನ್ನು ಹೊಂದಿರ್ತವೆ ಅಂತಕ್ಕಂಥ ನೋಡಿದಾಗ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎ, ಸಿ ಮತ್ತು ಡಿ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಸೊ ಇಲ್ಲಿವರೆಗೆ ನಿಮಗೆ ನಿಮ್ಮ ಜೊತೆ ನಾನು ಈ 10 ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ಇಷ್ಟಪಟ್ಟಿದ್ದೀನಿ. ಇನ್ನು ಮುಂದಿನ ಪ್ರಶ್ನೆಗಳನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ನೋಡೋಣ. ಧನ್ಯವಾದಗಳು.